BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA 4ನೇ ಸೆಮಿಸ್ಟರ್ನ ಪೊಲಿಟಿಕಲ್ ಸೈನ್ಸ್ DSC 7 ರಾಜ್ಯಶಾಸ್ತ್ರ DSC 7ರ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯಗಳನ್ನು ಪರೀಕ್ಷೆಯಲ್ಲಿ ಕೇಳುವಂಥ ಅಭ್ಯಾಸ ಪ್ರಶ್ನೋತ್ತರ ಕುರಿತು ಇಟ್ಟುಕೊಂಡು ವಿಡಿಯೋಗಳನ್ನ ಚರ್ಚೆ ಮಾಡ್ತಾ ಇದ್ವಿ. ಅಂದರೆ ಒಂದು ಕ್ಲಾಸ್ನಲ್ಲಿ 10 ಅಂಕದ ಮತ್ತು 15 ಅಂಕದ ಮತ್ತು 5 ಅಂಕದ ಪ್ರಶ್ನೋತ್ತರಗಳನ್ನ ಕ್ಲಾಸ್ ವೈಸ್ ಆಗಿ ಪಾರ್ಟ್ ವೈಸ್ ಆಗಿ ಡಿಸ್ಕಷನ್ ಮಾಡ್ತಾ ಬರ್ತಿದ್ವಿ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಾಯ 3 ಭಾರತೀಯ ಸಂಸ್ಕೃತಿ ಇಂಡಿಯನ್ ಕಲ್ಚರ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಒಂದು ಪ್ರಶ್ನೆಯನ್ನು ಡಿಸ್ಕಷನ್ ಮಾಡಲಾಗಿದ್ದು, ಇವತ್ತಿನ ಕ್ಲಾಸ್ನಲ್ಲಿ ಮತ್ತೊಂದು ಪ್ರಶ್ನೆಯನ್ನು 10 ಅಂಕಕ್ಕೆ ಅಥವಾ 5 ಅಂಕಕ್ಕೆ ಕೇಳುವ ರೀತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಆ ಒಂದು ಪ್ರಶ್ನೆ ಏನು ಅಂದರೆ, ಪ್ರಶ್ನೆ ನಂಬರ್ 3, ಭಾರತೀಯ ಸಂಸ್ಕೃತಿಯ ಪುನರ್ರಚನೆಯಲ್ಲಿ ಧರ್ಮಪಾಲರ ಕೊಡುಗೆಗಳನ್ನು ಪರಿಶೀಲಿಸಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಉತ್ತರ ಸಮಕಾಲೀನ ಚರ್ಚೆಗೆ ಧರ್ಮಪಾಲರ ಕೊಡುಗೆ, ಕಾಂಟ್ರಿಬ್ಯೂಷನ್ ಆಫ್ ಧರ್ಮಪಾಲ ಇನ್ ಕಂಟೆಂಪ್ಟರಿ ಡಿಸ್ಕೋರ್ಸಸ್. ಅಂದರೆ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಕೊಡುಗೆಯನ್ನು ನಮ್ಮಲ್ಲಿ ಬಹುತೇಕರು ಅರಿತಿರುತ್ತೇವೆ. ಗಾಂಧೀಜಿಯವರಿಂದ ಪ್ರಭಾವಿತಕ್ಕೊಳಗಾದ ಅನೇಕರ ಜೀವನ ಮತ್ತು ಸಾಧನೆಯನ್ನು ನಾವು ತಿಳಿದಿರುವುದಿಲ್ಲ. ಇಂತಹ ಗಾಂಧಿವಾದಿ ವ್ಯಕ್ತಿಗಳಲ್ಲಿ ಪ್ರಮುಖರಾದವರು ಧರ್ಮಪಾಲ. ಇತಿಹಾಸಕಾರ ಮತ್ತು ಸಮಾಜಮುಖಿ ಚಿಂತಕರಾಗಿದ್ದ ಧರ್ಮಪಾಲ ತಮ್ಮ ಜೀವಿತಾವಧಿಯಲ್ಲಿ ವಸಾಹತು ಕಾಲದ ಭಾರತೀಯ ಸಮಾಜದ ಸ್ಥಿತಿಗತಿ ಕುರಿತಂತೆ ವಿವಿಧ ಕೃತಿಗಳನ್ನು ರಚಿಸಿದ್ದರು. ಜೊತೆಗೆ ವಸಾಹತು ಪೂರ್ವದ ಭಾರತೀಯ ಸಾಂಸ್ಕೃತಿಕ, ವೈಜ್ಞಾನಿಕ ಹಾಗೂ ತಾಂತ್ರಿಕ ಸಾಧನೆಗಳನ್ನು ಬ್ರಿಟಿಷ್ ಮೂಲದ ಸಂಶೋಧನಾ ವರದಿಗಳನ್ನು ಆಧರಿಸಿ ಜಗತ್ತಿಗೆ ಬಿಚ್ಚಿಟ್ಟಿದ್ದರು. ಈ ಮೂಲಕ ವಸಾಹತೋತ್ತರ ಸಮಯದಲ್ಲಿ ವಸಾಹತು ಕಾಲದಲ್ಲಿ ನೇಪಥ್ಯಕ್ಕೆ ಜಾರಿದ್ದ ಭಾರತೀಯ ಸಂಸ್ಕೃತಿ ಕುರಿತಂತೆ ನೂತನ ಚರ್ಚೆಗೆ ಧರ್ಮಪಾಲ್ ಚಾಲನೆ ನೀಡಿದ್ದರು. 1922ರಲ್ಲಿ ಜನಿಸಿದ್ದ ಧರ್ಮಪಾಲ್ ಉತ್ತರ ಪ್ರದೇಶ ರಾಜ್ಯದ ಮುಜಾಫರ್ ನಗರ ಜಿಲ್ಲೆಗೆ ಸೇರಿದವರು. ಬಾಲ್ಯದಲ್ಲಿಯೇ ಗಾಂಧೀಜಿಯವರ ಪ್ರಭಾವಿತರಾಗಿದ್ದ ಧರ್ಮಪಾಲರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದವರು. ಸ್ವತಂತ್ರೋತ್ತರ ಗಾಂಧಿವಾದಿ ಮೀರಾಬೇನ್ ಆರಂಭಿಸಿದ್ದ ಗ್ರಾಮೀಣ ಪುನರ್ರಚನಾ ಕಾರ್ಯಗಳಲ್ಲಿ ತಮ್ಮನ್ನು ಧರ್ಮಪಾಲ್ ತೊಡಗಿಸಿಕೊಂಡವರು. 1958ರಿಂದ 1964ರವರೆಗೆ ಗ್ರಾಮೀಣ ಅಭಿವೃದ್ಧಿ ಸ್ವಯಂ ಸೇವಾ ಸಂಸ್ಥೆಗಳ ಸಂಘಟನೆಯು AVARD ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. ಅಲ್ಲದೆ 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧದ ವೇಳೆ ವೈಫಲ್ಯತೆ ತೋರಿದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನು ನೈತಿಕ ತಳಹದಿಯಲ್ಲಿ ರಾಜೀನಾಮೆಗೆ ಒತ್ತಾಯಿಸುವಂತೆ ಸಂಸದವರಿಗೆ ಧರ್ಮಪಾಲ್ ಬಹಿರಂಗವಾಗಿ ಪತ್ರ ಬರೆದಿದ್ದರು. ಈ ಬಳಿಕ ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ಲಭ್ಯವಿರುವ ವಿವಿಧ ಸಂಶೋಧನಾತ್ಮಕ ಆಧಾರಗಳ ನೆರವಿನಿಂದ 18 ಮತ್ತು 19ನೇ ಶತಮಾನದ ಭಾರತದ ಅಧ್ಯಯನಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಜೊತೆಗೆ ವಸಾಹತು ಪೂರ್ವದ ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಅಧ್ಯಯನದಲ್ಲಿ ತೊಡಗಿ ಹಲವು ಗ್ರಂಥಗಳನ್ನು ರಚಿಸಿದರು. ಈ ಗ್ರಂಥಗಳು ಭಾರತೀಯ ಸಂಸ್ಕೃತಿಯ ವಸಾಹತೋತ್ತರ ಅಂದರೆ ಸಮಕಾಲೀನ ಚರ್ಚೆಗೆ ಚಾಲನೆ ನೀಡಿದವು. ಈ ಕೆಳಗೆ ಅಂದರೆ ಈ ಮುಂದೆ ಭಾರತೀಯ ಸಂಸ್ಕೃತಿ ಕುರಿತಂತೆ ಸಮಕಾಲೀನ ಚರ್ಚೆಗೆ ಧರ್ಮಪಾಲರ ಕೊಡುಗೆಗಳನ್ನು ಗುರುತಿಸಬಹುದಾದ ಕ್ಷೇತ್ರಗಳ ಮೇಲೆ ಅವರ ಗ್ರಂಥಗಳ ನೆರಳಿನಲ್ಲಿ ಸಂಕ್ಷಿಪ್ತವಾಗಿ ಬೆಳಕು ಚೆಲ್ಲಲಾಗಿದೆ. ಹಾಗಾದರೆ ಒಂದನೇ ಕೊಡುಗೆಯನ್ನು ನೋಡೋದಾದರೆ, ಸ್ಥಳೀಯ ಶೈಕ್ಷಣಿಕ ವ್ಯವಸ್ಥೆ. ಧರ್ಮಪಾಲರು ವಸಾಹತು ಕಾಲದಲ್ಲಿ ಜಾರಿಗೊಂಡ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯ ಪೂರ್ವದ ಸ್ಥಳೀಯ ಶೈಕ್ಷಣಿಕ ವ್ಯವಸ್ಥೆ ಕುರಿತಂತೆ ತಮ್ಮ 1983ರ ಬ್ಯೂಟಿಫುಲ್ ಟ್ರೀ ಗ್ರಂಥದಲ್ಲಿ ಬೆಳಕು ಚೆಲ್ಲಿರುವರು. 1931ರಲ್ಲಿ ಗಾಂಧಿ ಲಂಡನ್ನಲ್ಲಿ ವ್ಯಕ್ತಪಡಿಸಿದ್ದ ಸ್ಥಳೀಯ ಶಿಕ್ಷಣದ ಚಿಂತನೆಗಳು ಧರ್ಮಪಾಲರ ಸ್ಥಳೀಯ ಶೈಕ್ಷಣಿಕ ಅಧ್ಯಯನವನ್ನು ಪ್ರೇರೇಪಿಸಲಾಗಿತ್ತು. 19ನೇ ಶತಮಾನದ 2ನೇ ದಶಕದಲ್ಲಿ ಮದ್ರಾಸ್, ಬಾಂಬೆ, ಪಂಜಾಬ್ ಪ್ರಾಂತ್ಯದಲ್ಲಿ ಬ್ರಿಟಿಷರು ಕೈಗೊಂಡ ಸಮೀಕ್ಷೆಗಳನ್ನು ಆಧರಿಸಿ ಈ ಗ್ರಂಥ ರಚಿಸಲ್ಪಟ್ಟಿತು. ಬ್ರಿಟಿಷರ ಆಗಮನದ ಮೊದಲ ಭಾರತದಲ್ಲಿ ಹಲವು ಶೈಕ್ಷಣಿಕ ಸಂಸ್ಥೆಗಳು, ಪಾಠಶಾಲಾ, ಮದರಸಾ, ಗುರುಕುಲಗಳು ಹೆಸರಿನಲ್ಲಿ ಅಸ್ತಿತ್ವದಲ್ಲಿರುವುದನ್ನು ಧರ್ಮಪಾಲರು ತಮ್ಮ ಗ್ರಂಥದಲ್ಲಿ ಸ್ಪಷ್ಟಪಡಿಸಿದರು. ಜೊತೆಗೆ ವಿವಿಧ ವರ್ಗದ ಮತ್ತು ವೈವಿಧ್ಯಮಯ ಪಠ್ಯಕ್ರಮ ಜಾರಿಯಲ್ಲಿದ್ದ ಅಂಶವನ್ನು ಸಮೀಕ್ಷಾ ವರದಿಯನ್ನಾಧರಿಸಿ ಎತ್ತಿ ಹಿಡಿದರು.
ಇದರೊಡನೆ ಶಿಕ್ಷಣವನ್ನು ಕೈಬಿಟ್ಟ ವರ್ಗವಾದ ಮಕ್ಕಳ ಸಂಖ್ಯೆಯನ್ನು ಧರ್ಮಪಾಲ್ ಪ್ರಸ್ತಾಪಿಸಿದ್ದರು. ಈ ಬೆಳವಣಿಗೆಯು ವಸಾಹತು ಕಾಲದ ಇಂಗ್ಲಿಷ್ ಶೈಕ್ಷಣಿಕ ವ್ಯವಸ್ಥೆ ಕುರಿತಾದ ಸಮಕಾಲೀನ ಚರ್ಚೆಗೆ ಕಾರಣವಾಯಿತು. ಇನ್ನೆರಡನೇ ಕೊಡುಗೆ ಪಂಚಾಯಿತಿಯ ವ್ಯವಸ್ಥೆ. ಧರ್ಮಪಾಲರು ವಸಾಹತೋತ್ತರ ಭಾರತ ರಾಜಕೀಯಕ್ಕೆ ಪ್ರಾಚೀನ ಭಾರತದ ಪಂಚಾಯಿತಿಗಳು ತಳಹದಿ ಒದಗಿಸಬಲ್ಲದು ಎಂಬುದಾಗಿ ನಂಬಿದ್ದರು. ಜೊತೆಗೆ ತಾವು ಬರೆದ ಕೆಲವು ಗ್ರಂಥಗಳಲ್ಲಿ ಪ್ರಾಚೀನ ಭಾರತದ ಪಂಚಾಯಿತಿ ವ್ಯವಸ್ಥೆಯ ರಚನೆ ಮತ್ತು ಉಪಯುಕ್ತತೆಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ಸಮ್ ಆಸ್ಪೆಕ್ಟ್ ಆಫ್ ಅರ್ಲಿ ಇಂಡಿಯಾ ಸೊಸೈಟಿ, ಪಂಚಾಯಿತಿ ಸಿಸ್ಟಮ್ ಇನ್ ಮದ್ರಾಸ್, ಪಂಚಾಯತ್ ರಾಜ್ ಈಸ್ ದ ಬೇಸಿಕ್ ಆಫ್ ಇಂಡಿಯನ್ ಪಾಲಿಟಿ ಕೃತಿಗಳಲ್ಲಿ ಪ್ರಾಚೀನ ಭಾರತದ ಪಂಚಾಯಿತಿಗಳನ್ನು ಕುರಿತಂತೆ ವ್ಯಾಪಕ ವಿವರಗಳನ್ನು ಧರ್ಮಪಾಲ್ ನೀಡಿದ್ದುದು ಸಮಕಾಲೀನ ಪಂಚಾಯಿತಿ ಚರ್ಚೆಗೆ ಕಾರಣವೆನಿಸಿತು. ಇನ್ನು ಧರ್ಮಪಾಲರ ಮೂರನೇ ಕೊಡುಗೆಯನ್ನು ನೋಡುವುದಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಧರ್ಮಪಾಲರು ತಮ್ಮ ಗ್ರಂಥವೊಂದರಲ್ಲಿ 19ನೇ ಶತಮಾನದಲ್ಲಿ ಯುರೋಪಿಗೆ ಸಮಾನವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಮರ್ಥ್ಯವನ್ನು ಭಾರತ ಹೊಂದಿತ್ತು ಎಂಬುದನ್ನು ಸ್ಪಷ್ಟಪಡಿಸಿರುವರು. ಈ ಮೂಲಕ ವಸಾಹತುಶಾಹಿಗಳೇ ಭಾರತದ ಅಭಿವೃದ್ಧಿಗೆ ಚಾಲನೆ ನೀಡಿದರೆಂಬ ತಮ್ಮ ಗ್ರಹಿಕೆಗೆ ಹೋಗಲಾಡಿಸಲು ಪ್ರಯತ್ನಿಸಿದರು. ಧರ್ಮಪಾಲರ ಈ ಪ್ರಯತ್ನವೂ ಸಹ ಸಮಕಾಲೀನ ಚರ್ಚೆ ಆಸ್ಪದ ಒದಗಿಸುವ ಅಂಶವೆನಿಸಿದೆ. ಇನ್ನು ನಾಲ್ಕನೇ ಕೊಡುಗೆ ಗೋಹತ್ಯೆ. ಧರ್ಮಪಾಲರು ವಿವಿಧ ಬ್ರಿಟಿಷ್ ಅಧಿಕಾರಿಗಳನ್ನು ಉಲ್ಲೇಖಿಸಿ ಗೋಹತ್ಯೆಗೆ ವಸಾಹತುಶಾಹಿ ಬ್ರಿಟಿಷರು ಚಾಲನೆ ನೀಡಿದರೆಂದು ಪ್ರತಿಪಾದಿಸಿದರು. ಈ ಮೂಲಕ ಸಮಕಾಲೀನ ಚರ್ಚೆಗೆ ಹೊಸ ಆಯಾಮವನ್ನು ಧರ್ಮಪಾಲರು ನೀಡಲು ಪ್ರಯತ್ನಿಸಿರುವುದು ಸ್ಪಷ್ಟವಾಗುತ್ತದೆ. ಮೇಲೆ ಪ್ರಸ್ತಾಪಿಸಿದಂತೆ ತಮ್ಮ ವಿವಿಧ ಗ್ರಂಥಗಳ ಮೂಲಕ ಹಲವು ಕ್ಷೇತ್ರಗಳಲ್ಲಿ ಸಮಕಾಲೀನ ಚರ್ಚೆಗೆ ಧರ್ಮಪಾಲರು ಕೊಡುಗೆಗಳನ್ನು ನಾವು ಗುರುತಿಸಬಹುದಾಗಿದೆ. 1980ರ ದಶಕದಲ್ಲಿ ಧರ್ಮಪಾಲರು ಭಾರತೀಯ ಐತಿಹಾಸಿಕ ಸಂಶೋಧನಾ ಪರಿಷತ್ತಿನ ಸದಸ್ಯರಾಗಿ ನೇಮಕಗೊಂಡಿದ್ದರು. ಜೊತೆಗೆ 2001ರಲ್ಲಿ ರಾಷ್ಟ್ರೀಯ ಪಶು ಆಯೋಗದ ಅಧ್ಯಕ್ಷರಾಗಿ ಭಾರತ ಸರ್ಕಾರದಿಂದ ನೇಮಕಗೊಂಡಿದ್ದರು. ಅಂತಿಮವಾಗಿ ಮಹಾರಾಷ್ಟ್ರದ ವಾರ್ಧಾ ಸಮೀಪದಲ್ಲಿರುವ ಗಾಂಧಿ ಆಶ್ರಮವಾದ ಸೇವಾಗ್ರಾಮದಲ್ಲಿ ಅಕ್ಟೋಬರ್ 24, 2006ರಂದು ಕೊನೆ ಉಸಿರೆಳೆದರು ಎಂಬುದು ಇಷ್ಟು ಈ ಒಂದು ಪ್ರಶ್ನೆಗೆ ಉತ್ತರವಾಗಿತ್ತು ಅಂತ ಹೇಳಬಹುದು. ಮುಂದುವರೆದು ಇನ್ನು ಪ್ರಶ್ನೆ ನಂಬರ್ 4, ಸಮಕಾಲೀನ ಚರ್ಚೆಗೆ ಕಾರಣವಾಗಿರುವ ಎಡ್ವರ್ಡ್ ಸೇಡರ ವಿಚಾರಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, ಈಗ ನಾವು ಹಿಂದೆ ನೋಡಿದ್ದು ಧರ್ಮಪಾಲರ ಕೊಡುಗೆಗಳನ್ನು ಮತ್ತೆ ಮುಂದುವರೆದು ನೋಡುವುದು ಎಡ್ವರ್ಡ್ ಸೇಡರ ವಿಚಾರಗಳನ್ನು ಈ ಒಂದು ಉತ್ತರದಲ್ಲಿ ನೋಡೋಣ ಬನ್ನಿ. ಉತ್ತರ: ಸಮಕಾಲೀನ ಚರ್ಚೆಗಳಿಗೆ ಎಡ್ವರ್ಡ್ ಸೇಡ್ ಅರ ಕೊಡುಗೆ. ಕಾಂಟ್ರಿಬ್ಯೂಷನ್ ಆಫ್ ಎಡ್ವರ್ಡ್ ಸೇಡ್ ಟು ಕಂಟೆಂಪರರಿ ಡಿಸ್ಕೋರ್ಸಸ್. ಎರಡನೇ ಮಹಾಯುದ್ಧ ನಂತರದ ಅಂದರೆ ಸಮಕಾಲೀನ ಜಗತ್ತಿನ ಶ್ರೇಷ್ಠ ಚಿಂತಕರಲ್ಲಿ ಎಡ್ವರ್ಡ್ ಸೇಡ್ ಒಬ್ಬರು. ವಸಾಹತೋತ್ತರ ಸಿದ್ಧಾಂತದ ಪಿತಾಮಹ ಎನಿಸಿರುವ ಸೇಡ್ ವಿವಾದಾತ್ಮಕ ಸಾಹಿತ್ಯದ ವಿಮರ್ಶಕರಾಗಿ ಗುರುತಿಸಿಕೊಂಡವರು. ರಾಜಕೀಯ ಕಾರ್ಯಕರ್ತರಾಗಿ ಪ್ಯಾಲೆಸ್ತೇನಿಯನ್ ಜನರ ಸಾಮಾಜಿಕ ಮತ್ತು ರಾಜಕೀಯ ಹಕ್ಕುಗಳಿಗಾಗಿ ಸ್ವತಂತ್ರ ಪ್ಯಾಲೆಸ್ತೇನಿಯನ್ ರಾಷ್ಟ್ರಕ್ಕಾಗಿ ಧ್ವನಿ ಎತ್ತಿದರು. ಇದಲ್ಲದೆ ಜಗತ್ತಿನ ಅಸಂಖ್ಯ ಜನಾಂಗೀಯ, ಧಾರ್ಮಿಕ ಮತ್ತು ಪ್ರಾದೇಶಿಕ ಕೆಳಸ್ತರ ಸಮುದಾಯಗಳಿಗೆ ಸ್ಫೂರ್ತಿ ಒದಗಿಸುವ ವ್ಯಕ್ತಿ ಎಂಬುದಾಗಿ ಪರಿಗಣಿಸಲ್ಪಟ್ಟಿರುವವರು. ಎಡ್ವರ್ಡ್ ಸೇಡ್ ಜೆರುಸಲೇಮಿನಲ್ಲಿ 1935ರಲ್ಲಿ ಜನಿಸಿದರು. ಪದವಿ ಹಂತದ ಉನ್ನತ ವ್ಯಾಸಂಗಕ್ಕಾಗಿ ಸೇಡ್ನ ತಂದೆ ಅವರನ್ನು ಅಮೆರಿಕಾಗೆ ಕಳುಹಿಸಿದರು. 1960ರ ದಶಕದ ಆರಂಭದಲ್ಲಿ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಡ್ವರ್ಡ್ ಸೇಡ್ ಸ್ನಾತಕೋತ್ತರ ಪದವಿಯೊಡನೆ PhD ಪದವಿಯನ್ನು ಗಳಿಸಿಕೊಂಡರು. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಆರಂಭಿಸಿದ ಸೇಡ್ ಕೆಲವೇ ದಿನಗಳಲ್ಲಿ ಅಮೆರಿಕಾದ ಜನಪ್ರಿಯ ಚಿಂತಕರೆನಿಸಿದರು. ಈ ಮಧ್ಯೆ 1978ರಲ್ಲಿ ಓರಿಯೆಂಟಾಲಜಿ ಎಂಬ ಗ್ರಂಥವನ್ನು ರಚಿಸಿ ಸಮಕಾಲೀನ ಹಲವು ವಿಷಯಗಳ ಚರ್ಚೆಗೆ ಕಾರಣರಾದರು. ಎಡ್ವರ್ಡ್ ಸೇಡರ ಓರಿಯೆಂಟಾಲಜಿ ಕೃತಿಯು 20ನೇ ಶತಮಾನದ ಶ್ರೇಷ್ಠ ಕೃತಿ ಎಂದು ಪರಿಗಣಿಸಲ್ಪಟ್ಟಿದೆ. ಈ ಕೃತಿಯಲ್ಲಿ ವಿವಿಧ ಅಧ್ಯಯನ ಶಾಸ್ತ್ರಗಳನ್ನು ಪ್ರಭಾವಿಸುವ ಅಂಶಗಳನ್ನು ಪ್ರತಿಪಾದಿಸುವ ಸೇಡ್ ಪುನರುಜ್ಜೀವನ ಮತ್ತು ವಸಾಹತುಶಾಹಿತ್ವದ ನಡುವಿನ ಸಂಬಂಧವನ್ನು ಅಪವಿತ್ರ ಮೈತ್ರಿ ಎಂಬುದಾಗಿ ವಿವರಿಸಿರುವರು.
ಅಲ್ಲದೆ ಮಧ್ಯ ಪ್ರಾಚ್ಯದ ಸಂಸ್ಕೃತಿ ಮತ್ತು ಸಮಾಜಗಳನ್ನು ಕುರಿತಾದ ಪಾಶ್ಚಿಮಾತ್ಯರ ಕಾಲ್ಪನಿಕ ಹಾಗೂ ಕಾಲ್ಪನಿಕವಲ್ಲದ ಪ್ರತಿಪಾದನೆಗಳನ್ನು ಪರಿಶೀಲಿಸುವ ಜೊತೆಗೆ ವಿಮರ್ಶಿಸಲು ಸೆಡ್ ಪ್ರಯತ್ನಿಸಿರುವರು. ಈ ಹಿನ್ನೆಲೆಯಲ್ಲಿ ಎಡ್ವರ್ಡ್ ಸೆಡ್ ರಚಿತ ಓರಿಯಂಟಾಲಜಿ ಕೃತಿಯು ಸಮಕಾಲೀನ ಹಲವು ಚರ್ಚೆಗಳಿಗೆ ಪ್ರಚೋದನೆ ನೀಡಬಲ್ಲ ಅಂಶಗಳಿಂದ ಕೂಡಿದೆ ಎನ್ನಬಹುದು. ಸಮಕಾಲೀನ ಚರ್ಚೆಗೆ ಆಸ್ಪದ ಒದಗಿಸಿರುವ ಓರಿಯಂಟಾಲಜಿ ಸೇರಿದಂತೆ ತಮ್ಮ ಇತರ ಕೃತಿಗಳನ್ನು ಎಡ್ವರ್ಡ್ ಸೆಡ್ ಪ್ರತಿಪಾದಿಸಿರುವ ಪ್ರಧಾನ ವಿಚಾರಗಳನ್ನ ಈ ಮುಂದೆ ನೋಡುತ್ತಾ ಹೋಗೋಣ ಬನ್ನಿ. ಅದರಲ್ಲಿ ಫಸ್ಟ್ ಒನ್, ಪೌರಾತ್ಯ ಪರಿಕಲ್ಪನೆ ಅವೈಜ್ಞಾನಿಕವಾದದ್ದು. ಎಡ್ವರ್ಡ್ ಸೆಡ್ ಪೌರಾತ್ಯ ಎಂಬ ಪರಿಕಲ್ಪನೆಯು 18ನೇ ಶತಮಾನದಿಂದ ಅಸ್ತಿತ್ವಕ್ಕೆ ಬಂದಿದ್ದು ಯಾವುದೇ ವೈಜ್ಞಾನಿಕ ತಳಹದಿ ಹೊಂದಿಲ್ಲವೆಂದು ವಿಮರ್ಶಿಸಿದರು. ಫ್ರಾನ್ಸ್, ಇಂಗ್ಲೆಂಡ್, ಅಮೆರಿಕ ಸೇರಿದಂತೆ ಜಗತ್ತಿನ ಸಾಮ್ರಾಜ್ಯಶಾಹಿ ದೇಶಗಳು ಬೆಳೆಸುತ್ತಿದ್ದ ಪೌರಾತ್ಯ ಪರಿಕಲ್ಪನೆಗೆ ಸೆಡ್ ಸವಾಲೆಸೆದರು. ಸೆಡ್ ಅಭಿಪ್ರಾಯದಲ್ಲಿ ಪೌರಾತ್ಯ ಎಂಬುದು ಪರಿಚಿತ ಅಂದರೆ ಯುರೋಪ್ ಕೇಂದ್ರಿತ ಪಾಶ್ಚಿಮಾತ್ಯ ಮತ್ತು ಅಪರಿಚಿತ ಅಂದರೆ ಭಾರತ ಸೇರಿದಂತೆ ಏಷ್ಯಾದ ಪೌರಾತ್ಯ ಎಂಬ ರಾಜಕೀಯ ದೃಷ್ಟಿಕೋನದ ರಚನಾತ್ಮಕ ಭಿನ್ನತೆಯ ಪರಿಣಾಮವಾಗಿ ರೂಪುಗೊಂಡ ಪರಿಕಲ್ಪನೆ. ಇನ್ನು ಎರಡನೇದಾಗಿ ಪಾಶ್ಚಿಮಾತ್ಯರ ಪೂರ್ವಾಗ್ರಹದ ಖಂಡನೆ. ಎಡ್ವರ್ಡ್ ಸೆಡ್ ಪಾಶ್ಚಿಮಾತ್ಯರು ಪೌರಾತ್ಯರನ್ನ ಕುರಿತಂತೆ ಹೊಂದಿದ್ದ ಹಲವು ಊಹೆಗಳನ್ನು ಗುರುತಿಸಿದರು. ಆ ಪೈಕಿ ಪೌರಾತ್ಯರು ಪಾಶ್ಚಿಮಾತ್ಯ ವಿರೋಧಿಗಳು, ಅವೈಚಾರಿಕರು, ಅಪ್ರಾಮಾಣಿಕರು ಎಂಬ ಪೂರ್ವಾಗ್ರಹಗಳು ಪ್ರಧಾನವಾಗಿದ್ದವು. ಪಾಶ್ಚಿಮಾತ್ಯರ ಈ ಊಹೆಗಳು ಪೌರಾತ್ಯದಲ್ಲಿ ಅವರ ಬಗೆಗೆ ಉಂಟು ಮಾಡುವ ಚಿತ್ರಣವನ್ನು ಸೆಡ್ ಬಿಚ್ಚಿಟ್ಟಿದ್ದರು. ಜೊತೆಗೆ ಪಾಶ್ಚಿಮಾತ್ಯರ ಪೂರ್ವಗ್ರಹಗಳೇ ಸತ್ಯದಂತೆ ಪರಿಗಣಿಸಲ್ಪಡುವುದನ್ನು ಕಟುವಾಗಿ ಸೆಡ್ ಟೀಕಿಸಿದರು. ಇನ್ನು ಮೂರನೇದಾಗಿ ಬರುವುದು ಪೌರಾತ್ಯವಾದ ನಿರಂತರ ಪ್ರಕ್ರಿಯೆ. ಎಡ್ವರ್ಡ್ ಸೆಡ್ ಅಭಿಪ್ರಾಯದಲ್ಲಿ ವಸಾಹತೋತ್ತರ ಕಾಲದಲ್ಲಿಯೂ ಪೌರಾತ್ಯವಾದವನ್ನು ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳು ಅನುಸರಿಸುತ್ತವೆ. ಪೂರ್ವದ ಅಂದರೆ ಏಷ್ಯಾ ಮತ್ತು ಆಫ್ರಿಕಾ ದೇಶಗಳ ರಾಷ್ಟ್ರಗಳ ರಾಜಕೀಯ ಪರಿಸ್ಥಿತಿ ಹಾಗೂ ಆರ್ಥಿಕ ಹಿಂದುಳಿದುವಿಕೆಗಳ ಹಿನ್ನೆಲೆಯಲ್ಲಿ ಅಮೆರಿಕಾದಂತಹ ಸೂಪರ್ ಪವರ್ ದೇಶಗಳ ಸಾಂಪ್ರದಾಯಿಕ ಪೌರಾತ್ಯ ಧೋರಣೆಯೊಡನೆ ಪೂರ್ವದ ರಾಷ್ಟ್ರಗಳ ಜೊತೆಗೆ ವರ್ತಿಸುತ್ತಿವೆ ಎಂಬ ಸೆಡ್ನ ನಿಲುವಾಗಿತ್ತು. ಇನ್ನು ನಾಲ್ಕನೇದಾಗಿ ಬರುವುದು ರಾಜಕೀಯ ಅಧಿಕಾರಕ್ಕೆ ಪಾಶ್ಚಿಮಾತ್ಯ ಪ್ರಾಬಲ್ಯಕ್ಕೆ ಕಾರಣ. ಎಡ್ವರ್ಡ್ ಸೆಡ್ ದೃಷ್ಟಿಯಲ್ಲಿ ಪೂರ್ವ ರಾಷ್ಟ್ರಗಳ ಮೇಲಿನ ಯುರೋಪಿಯನ್ ರಾಷ್ಟ್ರಗಳ ರಾಜಕೀಯ ನಿಯಂತ್ರಣ ಅಂದರೆ ವಸಾಹತುಶಾಹಿತ್ವದ ಅವರ ಪಾಶ್ಚಿಮಾತ್ಯ ಚಿಂತನೆಗಳನ್ನು ಬಲಗೊಳಿಸಿಕೊಳ್ಳಲು ಆಸ್ಪದ ಕಲ್ಪಿಸಿತು. ಇತರರ ಮೇಲೆ ಪ್ರಾಬಲ್ಯ ಹೊಂದಿರುವ ವ್ಯಕ್ತಿ ಮಾತ್ರವೇ ತನ್ನ ಅಧೀನದಲ್ಲಿರುವವರನ್ನು ಕುರಿತು ಸ್ಪಷ್ಟವಾಗಿ ಬರೆಯಬಲ್ಲ. ಅಂತೆಯೇ ವಸಾಹತುಶಾಹಿ ಯುರೋಪಿಯನ್ ರಾಷ್ಟ್ರಗಳು ವ್ಯಾಪಕವಾಗಿ ಪೂರ್ವದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ ಕುರಿತು ಬರೆದ ಕಾರಣಕ್ಕೆ ಪಾಶ್ಚಿಮಾತ್ಯರು ಪೌರಾತ್ಯರಿಗಿಂತ ಶ್ರೇಷ್ಠ ಚಿಂತನೆ ವ್ಯಕ್ತಪಡಿಸಲು ಸಾಧ್ಯವಾಯಿತು. ಈ ವಿಚಾರದಲ್ಲಿ ಫ್ರಾನ್ಸ್ ಚಿಂತಕ ಮೈಕಲ್ ಫೌಕಾಲ್ಟ್ ಸೆಡ್ನ ಮೇಲೆ ಪ್ರಭಾವ ಬೀರಿದ್ದನು. ಈ ಮೇಲೆ ಪಟ್ಟಿ ಮಾಡಲಾದ ಹಲವು ವಿಚಾರಗಳನ್ನು ಎಡ್ವರ್ಡ್ ಸೆಡ್ ತನ್ನ ಓರಿಯಂಟಾಲಜಿ ಗ್ರಂಥದಲ್ಲಿ ಪ್ರತಿಪಾದಿಸಿದರು. ಪೌರಾತ್ಯವಾದಕ್ಕೆ ಪೂರಕವಾದ ಅವರ ಇತರ ಚಿಂತನೆಗಳು ಮತ್ತು ರಾಜಕೀಯ ನಿಲುವುಗಳು ಅವರ ಗಟ್ಟಿತನವನ್ನು ಸ್ಪಷ್ಟಪಡಿಸುವ ಜೊತೆಗೆ ಸಮಕಾಲೀನ ಚರ್ಚೆಗೆ ಕಾರಣವಾದವು. ಇದಲ್ಲದೆ ವಸಾಹತೋತ್ತರ ಬೆಳವಣಿಗೆಗಳನ್ನು ಕುರಿತಂತೆ ಎಡ್ವರ್ಡ್ ಸೆಡ್ ವ್ಯಕ್ತಪಡಿಸಿರುವ ವಿಮರ್ಶಾತ್ಮಕ ಅಭಿಪ್ರಾಯಗಳು ಚರ್ಚಾಸ್ಪದವಾಗಿರುವುದು ಸಮಕಾಲೀನ ಚರ್ಚೆಗೆ ಅವರ ಕೊಡುಗೆಗಳನ್ನು ಮನವರಿಕೆ ಮಾಡಿಕೊಡುತ್ತೇವೆ ಎಂಬುದು ಎಡ್ವರ್ಡ್ ಸೆಡ್ ಅವರ ಅಭಿಪ್ರಾಯವಾಗಿತ್ತು ಎಂಬುದು ಉತ್ತರವಾಗಿತ್ತು. ಇಷ್ಟು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಒಂದು 10 ಅಂಕಕ್ಕೆ ಮತ್ತು 5 ಅಂಕಕ್ಕೆ ಕೇಳುವಂಥ ಪ್ರಶ್ನೋತ್ತರಗಳನ್ನು ಪರೀಕ್ಷೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಚರ್ಚೆ ಮಾಡಿದ್ದೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನ ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ಗೆ ವಿರಾಮವನ್ನು ಕೋರ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.